ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನೆ ಶಂಕರ್ ಅಕಾಡೆಮಿ ಶಿಕಾರಿಪುರ. ಆಲ್ರೆಡಿ ನಾನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಜನರಲ್ ಸೈನ್ಸ್ ಕ್ಲಾಸಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಬರ್ತಿದ್ದೀನಿ ಸ್ನೇಹಿತರೆ. ಈ ಹಿಂದಿನ ಕ್ಲಾಸಲ್ಲಿ ನಾನು ರಾಸಾಯನಿಕ ಬದಲಾವಣೆ ಅಂದರೆ ಏನು, ಭೌತ ಬದಲಾವಣೆ ಅಂದರೆ ಏನು, ವಾಟ್ ಈಸ್ ಕೆಮಿಕಲ್ ಚೇಂಜ್, ವಾಟ್ ಈಸ್ ಫಿಸಿಕಲ್ ಚೇಂಜ್, ನೆಕ್ಸ್ಟ್ ವೇಲೆನ್ಸಿ ಎಲೆಕ್ಟ್ರಾನ್ ಅಂದರೆ ಏನು, ವೇಲೆನ್ಸಿ ಅಂದರೆ ಏನು, ನೆಕ್ಸ್ಟ್ ಒಂದು ಆಟಮಿಕ್ ಸ್ಟ್ರಕ್ಚರಲ್ಲಿ ಕೆ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, ಎಲ್ ಶೆಲ್ಲಲ್ಲಿ ಎಷ್ಟಿರುತ್ತೆ, ಇವೆಲ್ಲ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಬಟ್ ಈ ಟಾಪಿಕಲ್ಲಿ ನಾನು ಈ ರಾಸಾಯನಿಕ ಕ್ರಿಯೆಗಳು ಕ್ರಿಯೆ ಮತ್ತು ಸಮೀಕರಣಗಳು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್. ಸೊ ಇದ್ರ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೆ, ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಈಗ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಫಸ್ಟ್, ರಾಸಾಯನಿಕ ಕ್ರಿಯೆ ಅಂದರೆ ಏನು ಅಂತ ನೋಡಿ. ಯಾವುದೇ ಒಂದು ವಸ್ತುಗಳ ನಡುವೆ ಕ್ರಿಯೆ ನಡೆದು ಹೊಸ ವಸ್ತುಗಳ ಉತ್ಪನ್ನ ಆದರೆ, ಹೊಸ ವಸ್ತುಗಳು ಉತ್ಪತ್ತಿಯಾದರೆ, ಯಾವುದಾದರೂ ವಸ್ತುಗಳ ನಡುವೆ ಕ್ರಿಯೆ ನಡೆದು ಹೊಸ ವಸ್ತುಗಳು ಉತ್ಪತ್ತಿ ಆದರೆ ಅದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಈ ರಾಸಾಯನಿಕ ಕ್ರಿಯೆಯನ್ನು ಸೂತ್ರ ಮತ್ತು ಸಂಕೇತ ಅವುಗಳ ಮೂಲಕ ಸೂಚಿಸೋದನ್ನು ನಾವೇನಂತ ಕರಿತೀವಿ? ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಕ್ಲಿಯರ್? ಈ ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆದರೆ ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಅಲ್ಲೇನು ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುತ್ತೆ ಅದನ್ನು ಸಿಂಬಾಲಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಕೆಮಿಕಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ಕಲ್ಲಿದ್ದಲು, ಕ್ಲಿಯರ್, ದಹನ ಕ್ರಿಯೆ, ಕಲ್ಲಿದ್ದಲು ಉರಿದು ಸೊ ಏನು ಬಿಡುಗಡೆ ಆಗತ್ತೆ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತೆ. ಇಲ್ಲಿ ಕಲ್ಲಿದ್ದಲು ಮೀನ್ಸ್ ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಒಂದು ಕ್ರಿಯೆ ನಡೆಯುತ್ತೆ. ಕ್ರಿಯೆ ನಡೆದು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥ ಒಂದು ಹೊಸ ವಸ್ತು ಉತ್ಪತ್ತಿ ಆಗತ್ತೆ. ಇಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಈ ಕ್ರಿಯೆಯನ್ನು ನಾವೇನು ಮಾಡ್ತಾ ಇದ್ದೀವಿ? ಸೂತ್ರ ಮತ್ತು ಸಂಕೇತಗಳ ಮೂಲಕ ಸೂಚಿಸ್ತಾ ಇದ್ದೀವಿ. ಈ ಕ್ರಿಯೆಗಳನ್ನು ಸೂತ್ರ ಮತ್ತು ಸಂಕೇತಗಳ ಮೂಲಕ ಸೂಚಿಸೋದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ, ಕೆಮಿಕಲ್ ಈಕ್ವೇಷನ್ಸ್. ಎಕ್ಸಾಂಪಲ್, ಈಗ ಹಾಲು ಮೊಸರಾಗ್ತಕ್ಕಂಥದ್ದು, ಉಸಿರಾಟ ಕ್ರಿಯೆ, ಜೀರ್ಣಕ್ರಿಯೆ, ಇವೆಲ್ಲವೂ ಕೂಡ ರಾಸಾಯನಿಕ ಕ್ರಿಯೆಗಳು, ಕೆಮಿಕಲ್ ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಬರುತ್ತೆ ಇಲ್ಲಿ, ಏನು? ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನೀವು ಹೇಗೆ ದೃಢೀಕರಣ ಮಾಡ್ತೀರಿ? ಹೌ ಟು ಡಿಟರ್ಮಿನೇಷನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಬರುತ್ತೆ. ಈ ನೋಡಿ, ಒಂದು ಮೆಗ್ನೀಸಿಯಂ ತಂತಿಯನ್ನು ತಗೊಳ್ಳಿ. ಒಂದು ಮೆಗ್ನೀಸಿಯಂ ತಂತಿಯನ್ನು ಅದನ್ನು ಮರಳು ಕಾಗದದಿಂದ ಉಜ್ಜಿ ಅದಕ್ಕೆ ಸ್ಯಾಂಡ್ ಪೇಪರಿಂದ ಏನು ಮಾಡಬೇಕು? ನಾವು ಅದು ರಬ್ ಮಾಡಬೇಕು. ಮರಳು ಕಾಗದದಿಂದ ಉಜ್ಜಿ ಬೆಂಕಿಯ ಜ್ವಾಲೆಗೆ ಹಿಡಿದಾಗ ಅದೇನಾಗತ್ತೆ? ಸೊ ಪ್ರಕಾಶಮಾನವಾಗಿ ಉರಿಯತ್ತೆ. ಯಾವ ಬಣ್ಣದಿಂದ ಉರಿಯತ್ತೆ? ಇದು ಇಂಪಾರ್ಟೆಂಟ್, ಬಿಳಿ ಬಣ್ಣದಿಂದ ಉರಿಯತ್ತೆ. ನೆಕ್ಸ್ಟ್, ಮೆಗ್ನೀಸಿಯಂ ಆಕ್ಸೈಡ್ ಎಂಬ ಬಿಳಿ ಬಣ್ಣದ ಪದರನ್ನು ಕೊಡುತ್ತೆ. ನೋಡಿ, ಇಲ್ಲಿ ಕ್ವಶನ್ ಬರ್ಬೋದಲ್ವಾ? ಮೆಗ್ನೀಸಿಯಂ ತಂತಿಯನ್ನು ಉರಿಸಿದಾಗ ಬಿಡುಗಡೆಯಾಗುವ ಬಣ್ಣ ಯಾವುದು, ಅಥವಾ ಅಲ್ಲಿ ಉರಿಯುವ ಜ್ವಾಲೆ ಯಾವ ಬಣ್ಣದಿಂದ ಉರಿಯತ್ತೆ ಅಂತ ಕೇಳಿದ್ರೆ ಸಿಂಪಲ್ ವೈಟ್ ಕಲರ್ ಫ್ಲೇಮ್ ಬರುತ್ತೆ. ಓಕೆ, ಇಲ್ಲಿ ದಟ್ ಈಸ್ ವೈಟ್ ಕಲರ್ ಅಂದರೆ ಬೆಳಕು ಬಿಡುಗಡೆ ಆಯಿತು ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ ಈಗ. ಓಕೆ, ಇನ್ನೊಂದು, ಈ ಲೆಡ್ ನೈಟ್ರೇಟ್ ದ್ರಾವಣ, ಸೀಸದ ನೈಟ್ರೇಟ್ ದ್ರಾವಣ, ಲೆಡ್ ನೈಟ್ರೇಟ್ ದ್ರಾವಣ, ಕ್ಲಿಯರ್? ಇವೆಲ್ಲ ಈಕ್ವೇಷನ್ಸ್ ಬೇಡ, ನಾನೇನು ಪಾಯಿಂಟ್ಸನ್ನು ಹೇಳ್ತಿದ್ದೀನಿ ಆ ಪಾಯಿಂಟ್ಸ್, ಈ ವೈಟ್ ಕಲರ್ ಪಾಯಿಂಟ್ಸನ್ನು ಕ್ಯಾಚ್ ಮಾಡಿ ಅಷ್ಟೇ. ಕ್ಲಿಯರ್? ಈಗ ಸೀಸದ ನೈಟ್ರೇಟ್ ದ್ರಾವಣ, ಈ ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಹಾಕಿ. ನೋಡಿ, ಇದಕ್ಕೂ ಬಣ್ಣ ಇಲ್ಲ. ದ್ರಾವಣ ಅಂದರೆ ಏನು? ಸಿಂಪಲ್ ಒಂದು ಬೀಕರಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಉಪ್ಪು ಹಾಕಿಬಿಟ್ರೆ ಉಪ್ಪು ನೀರಾಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ದ್ರಾವಣ. ಹಾಗೆ ನೀರಲ್ಲಿ ಸೀಸದ ನೈಟ್ರೇಟನ್ನು ನಾವು ಕರಗಿಸಿದಾಗ ಸೀಸದ ನೈಟ್ರೇಟ್ನ ನೀರಾಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ದ್ರಾವಣ. ನೀರಲ್ಲಿ ಪೊಟ್ಯಾಷಿಯಂ ಅಯೋಡೈಡನ್ನು ಕರಗಿಸಿದಾಗ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣ ಆಗತ್ತೆ, ಅಂದರೆ ನೀರಲ್ಲಿ ಮಿಕ್ಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ದ್ರಾವಣ. ಈಗ ಬಣ್ಣ ಇಲ್ಲದೆ ಇರತಕ್ಕಂಥ ಸೀಸದ ನೈಟ್ರೇಟ್ ದ್ರಾವಣ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣ ಎರಡನ್ನು ಒಂದರಲ್ಲಿ ಹಾಕಿ ಮಿಕ್ಸ್ ಮಾಡಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಓಕೆ,
ರಾಸಾಯನಿಕ ಕ್ರಿಯೆ ನಡೆದು ಸಿಂಪಲ್ ಇಲ್ಲಿ ನೋಡಿ ಸೀಸ ಇದೆ Pb ಕ್ಲಿಯರ್. ಅಯೋಡೈಡ್ ಅಂದರೆ ಅಯೋಡಿನ್ ಜೊತೆಗೆ ಸೇರ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಪೊಟ್ಯಾಷಿಯಂ ನೈಟ್ರೇಟ್ ಫಾರ್ಮೇಷನ್ ಆಗುತ್ತೆ. ಪೊಟ್ಯಾಷಿಯಂ ನೈಟ್ರೇಟ್ ಅಂತಕ್ಕಂಥ ದ್ರಾವಣ ಆಗುತ್ತೆ. ಸೊ ಈ ಸಮೀಕರಣ ಯಾಕೆ ನಾನು ಬರದೆ ಅಂದರೆ ಇಲ್ಲಿ ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಹಾಕಿದಾಗ ಇದು ಕೂಡ ದ್ರವ ವಸ್ತು, ಇದು ಕೂಡ ದ್ರಾವಣ. ಬಟ್ ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಹಳದಿ ಬಣ್ಣದ ಘನ ವಸ್ತು ಬರುತ್ತೆ. ಹಳದಿ ಬಣ್ಣದ ಘನ ವಸ್ತು, ಈ ಘನ ಇದೆಯಲ್ವಾ, ಅದು ಈ ಪೊಟ್ಯಾಷಿಯಂ ನೈಟ್ರೇಟಲ್ಲಿ ಕರಗಲ್ಲ. ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಕರಗದ ವಸ್ತು ಉಂಟಾದರೆ ಇದಕ್ಕೆ ನಾವೇನಂತ ಕರಿತೀವಿ, ಪ್ರಿಸಿಪಿಟೇಟ್ ಅಂತ ಕರಿತೀವಿ, ಪ್ರಕ್ಷೇಪ ಅಂತ ಕರಿತೀವಿ. ಇದು ಕೇಳ್ಬೋದಲ್ವಾ PC ಗೆ? ಪ್ರಕ್ಷೇಪ ಎಂದರೆ ಕೇಳ್ಬೋದು, ಈಸಿಯಾಗಿ ಕೇಳ್ಬೋದು. ಹಾಗೆ ಪ್ರಕ್ಷೇಪ ಅಂದರೆ ರಾಸಾಯನಿಕ ಕ್ರಿಯೆ ನಡೆದು ಬಂದಂತಹ ಉತ್ಪನ್ನದಲ್ಲಿ ಒಂದು ಘನ ವಸ್ತು ಆ ದ್ರಾವಣದಲ್ಲಿ ಕರಗದೇ ಇದ್ದರೆ ಆ ಕರಗದೇ ಇರತಕ್ಕಂತಹ ಆ ವಸ್ತುವನ್ನು ನಾವೇನಂತ ಕರಿತೀವಿ, ಪ್ರಕ್ಷೇಪ ಅಂತ ಕರಿತೀವಿ. ಪೊಟ್ಯಾಷಿಯಂ ಅಯೋಡೈಡ್ ಅಂತಕ್ಕಂಥದ್ದು ಯಾವ ಬಣ್ಣದ ಪ್ರಕ್ಷೇಪ ಅಂತಲೂ ಕೂಡ ಬರ್ಬೋದು. ಹಳದಿ ಬಣ್ಣದ ಪ್ರಕ್ಷೇಪ. ಇಲ್ಲಿ ಬಣ್ಣ ಬದಲಾವಣೆಯೂ ಆಗ್ತಾ ಇದೆ, ವಸ್ತುವಿನ ಸ್ಥಿತಿಯ ಬದಲಾವಣೆಯೂ ಕೂಡ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಎಕ್ಸಾಂಪಲ್, ಸತುವಿನ ಚೂರುಗಳನ್ನು ಸಲ್ಫ್ಯೂರಿಕ್ ಆಮ್ಲಕ್ಕೆ ಹಾಕಿದಾಗ ನೋಡಿ, ಇದು ಯಾವಾಗಲೂ ನೆನಪಿರಲಿ, ಆಮ್ಲಕ್ಕೆ ಯಾವುದೇ ಲೋಹಗಳನ್ನು ಹಾಕಿ, ಲೋಹದೊಂದು ಕಂಡೀಷನ್, ಆಮ್ಲಗಳ ಮೇಲೆ ಅದರಲ್ಲಿ ಇರಲೇಬೇಕಾಗಿರೋ ಧಾತು ಯಾವುದು? ಹೈಡ್ರೋಜನ್. ಹೈಡ್ರೋಜನ್ ಇರಲೇಬೇಕಾದ ಯಾವ ಆ್ಯಸಿಡ್ ತಗೊಂಡ್ರೂ ಆ ಆ್ಯಸಿಡ್ ಆ ಆಮ್ಲದಲ್ಲಿ ಹೈಡ್ರೋಜನ್ ಇದ್ದೇ ಇರುತ್ತೆ. ಆ ಹೈಡ್ರೋಜನ್ ಇದ್ದೇ ಇರತಕ್ಕಂಥ ಆಮ್ಲಕ್ಕೆ ನಾವು ಯಾವುದೇ ಲೋಹ ಹಾಕಿದ್ರೂ ಕೂಡ ಲೋಹದೊಂದು ಕಂಡೀಷನ್ ಇದೆ, ನಾನು ನಿನ್ನ ಜೊತೆಗೆ ಸಂಬಂಧ ಮಾಡಬೇಕಂದ್ರೆ ಈ ಬಡ್ಡಿ ಮಗ ಇರಬಾರ್ದು ಅಂತ. ನೋಡಿ, ಈಗ ZnSO4 ಯಾವ ಬಡ್ಡಿ ಮಗ ಹೊರಗಡೆ ಬಂದುಬಿಡ್ತಾನೆ? ಹೈಡ್ರೋಜನ್ ಹೊರಗಡೆ ಬರುತ್ತೆ. ಸೊ ಇಲ್ಲೊಂದು ಕ್ವಶನ್ ಅರೈಸ್ ಆಗುತ್ತೆ. ಏನು ಕ್ವಶನ್ ಅರೈಸ್ ಆಗುತ್ತೆ? ಸಾಮಾನ್ಯವಾಗಿ ಆಮ್ಲಗಳಿಗೆ ಲೋಹಗಳನ್ನು ಹಾಕಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ತಾನೆ. ಈ ಸಮೀಕರಣ ಕೇಳಲ್ಲ. ಸಾಮಾನ್ಯವಾಗಿ ಆಮ್ಲಗಳಿಗೆ ಲೋಹಗಳನ್ನು ಹಾಕಿದಾಗ ಬಿಡುಗಡೆಯಾಗುವ ಅನಿಲ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಈ ಥರ ಬರುತ್ತೆ. ಸಿಂಪಲ್ ಈಜಿ ಕ್ವಶನ್. ಆಮ್ಲ ಅಂದಮೇಲೆ ಹೈಡ್ರೋಜನ್ ಇದ್ದೇ ಇರುತ್ತೆ. ಆ ಹೈಡ್ರೋಜನ್ ಇರ್ತಕ್ಕಂಥ ಆಮ್ಲಕ್ಕೆ ನಾವು ಯಾವುದೇ ಲೋಹದ ಚೂರುಗಳನ್ನು ಹಾಕಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಹೈಡ್ರೋಜನ್. ಅಷ್ಟೇ ಅಲ್ಲ, ಈ ಕ್ರಿಯೆಯಲ್ಲಿ ಉಷ್ಣನೂ ಕೂಡ ಏನಾಗುತ್ತೆ? ಬಿಡುಗಡೆ ಆಗತ್ತೆ. ಹೀಟು ಕೂಡ ಏನಾಗುತ್ತೆ? ಬಿಡುಗಡೆ ಆಗತ್ತೆ. ನೋಡಿ, ಈ ಮೂರು ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿದಾಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ಹೇಗೆ ಡಿಟರ್ಮಿನೇಷನ್ ಮಾಡ್ತೀವಿ, ಹೇಗೆ ದೃಢೀಕರಿಸ್ತೀವಿ, ಇದು ಒಂದು ಕ್ವಶನ್ ಬರುತ್ತೆ. ಹೇಗೆ ದೃಢೀಕರಿಸ್ತೀವಿ ಅಂತ. ಕ್ಲಿಯರ್? ಫಸ್ಟ್ ನಾವು ಸಮೀಕರಣ ನೋಡಿದಾಗ ಏನಾಯಿತು? ಅಂದರೆ ಸಿಂಪಲ್. ಫಸ್ಟ್ ಒಂದದು ಬಣ್ಣ ಬದಲಾವಣೆ ಆಗತ್ತೆ. ಬಣ್ಣ ಬದಲಾವಣೆ ಆದರೆ ಬಂದಂತಹ ಉತ್ಪನ್ನದಲ್ಲಿ ಬಣ್ಣ ಬದಲಾವಣೆ ಆದರೆ ಅದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ. ನೋಡಿ, ಇದು ದ್ರಾವಣ, ಇಲ್ಲಿ ಘನ ಬಂದಿದೆ. ಎರಡನೇ ಕಂಡೀಷನ್, ಸ್ಥಿತಿ ಬದಲಾವಣೆ ಆಗತ್ತೆ. ಚೇಂಜ್ ಇನ್ ಸ್ಟೇಟ್. ಸ್ಥಿತಿ ಬದಲಾವಣೆ ಆಯಿತು ಅಂದರೆ ಸೊ ನಾವು ಅದಕ್ಕೆ ಏನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ತೀವಿ. ಕ್ಲಿಯರ್? ನೆಕ್ಸ್ಟ್, ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಅನಿಲ ಬಿಡುಗಡೆ ಆದರೆ ಇದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳ್ತೀವಿ. ಓಕೆ, ಅನಿಲ ಬಿಡುಗಡೆ ಆದರೆ. ಅಷ್ಟೇ ಅಲ್ಲ, ಈ ಆಮ್ಲಕ್ಕೆ ಸತುವಿನ ಚೂರುಗಳನ್ನು ಹಾಕಿದಾಗ ಅದರಿಂದ ಉಷ್ಣ ಹೊರಗಡೆ ಬರುತ್ತೆ. ಹಾಗಾದರೆ ಉಷ್ಣ ಹೊರಗಡೆ ಬಂದರೆ ಅಥವಾ ಉಷ್ಣ ಹೀರಲ್ಪಟ್ಟರೆ, ಉಷ್ಣ ಹೊರಗಡೆ ಬಂದರೆ ಇದಕ್ಕೆ ನಾವೇನಂತ ಕರಿತೀವಿ? ಬಹಿರ್ ಉಷ್ಣ ಅಂತ ಕರಿತೀವಿ. ಉಷ್ಣ ಎಳ್ಕೊಂಡ್ರೆ ಅದಕ್ಕೇನಂತ ಕರಿತೀವಿ? ಅಂತರ್ ಉಷ್ಣ ಅಂತ ಕರಿತೀವಿ. ನೋಡಿ, ಆಲ್ರೆಡಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಗೆ ದೃಢೀಕರಿಸಬಹುದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ. ಬಣ್ಣ ಬದಲಾವಣೆ ಆಗೋದರ ಮೂಲಕ ಸ್ಥಿತಿ ಅಂದರೆ ದಟ್ ಈಸ್ ದ್ರವ ಇರೋದು ಘನ ಆಗೋದು, ಘನ ಇರೋದು ದ್ರವ ಆಗ್ತಕ್ಕಂಥದ್ದು, ಸ್ಥಿತಿ ಬದಲಾವಣೆ ಆಗೋದ್ರಿಂದ. ನೆಕ್ಸ್ಟ್, ಉಷ್ಣ ಬಿಡುಗಡೆ ಆಗೋದ್ರಿಂದ ಅಥವಾ ಹೀರ್ಕೊಳ್ಳೋದ್ರಿಂದ, ಬಿಡುಗಡೆ ಆದರೆ ಬಹಿರುಷ್ಣ ಅಂತ ಕರಿತೀವಿ. ನೆಕ್ಸ್ಟ್, ಎಳ್ಕೊಂಡ್ರೆ ಅದಕ್ಕೆ ಅಂತರುಷ್ಣ ಅಂತ ಕರಿತೀವಿ. ನೆಕ್ಸ್ಟ್, ಅನಿಲ ಬಿಡುಗಡೆ ಆಗೋದರ ಮೂಲಕ. ಕ್ಲಿಯರ್? ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ ಈ ಕೆಳಗಿನಗಳಲ್ಲಿ ಯಾವ ಒಂದು ಸನ್ನಿವೇಶ ಅಂತ ಕೊಟ್ಬಿಟ್ಟು ರಾಸಾಯನಿಕ ಕ್ರಿಯೆಯನ್ನು ದೃಢೀಕರಿಸುವುದಿಲ್ಲ ಅಂತ ಕೇಳಿದಾಗ ನಿಮಗೆ ಯಾವುದು ದೃಢೀಕರಿಸುತ್ತೆ ಅಂತ ಗೊತ್ತಿತ್ತು ಅಂದರೆ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್
ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಿಕೆ ಇದು ತುಂಬಾ ಇಂಪಾರ್ಟೆಂಟ್. ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಿಕೆ, ಕೆಮಿಕಲ್ ಈಕ್ವೇಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡೋದು. ಹಾಗೆ ರಾಸಾಯನಿಕ ಸಮೀಕರಣವನ್ನು ಯಾಕೆ ಸರಿದೂಗಿಸಬೇಕು? ಫಸ್ಟ್ ಆ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂದರೆ ಏನು ಸರಿದೂಗಿಸ್ತೀವಿ ನೋಡಿ. ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂದರೆ ಸಿಂಪಲ್, ಒಂದು ರಾಸಾಯನಿಕ ಸಮೀಕರಣದಲ್ಲಿರ್ತಕ್ಕಂಥ ಏನು ಪ್ರತಿವರ್ತಕಗಳಿದೆ, ನೆಕ್ಸ್ಟ್ ಉತ್ಪನ್ನಗಳಿದೆ. ಆ ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿರುವ ಪರಮಾಣುಗಳನ್ನು ಸರಿ ಮಾಡುವುದೇ ಸರಿದೂಗಿಸುವುದೇ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ. ಪ್ರತಿವರ್ತಕ ಎಕ್ಸಾಂಪಲ್ ಒಂದು ಸಮೀಕರಣ ಬರ್ಕೊಳ್ಳೋಣ ನಾವು, ಯಾವುದಾದ್ರೂ ಒಂದು ಎಕ್ಸಾಂಪಲ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ, ಇದಕ್ಕೆ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬರ್ಕೊಳ್ಳೋಣ. ಇಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ? 1 ಇದೆ. ಕಾರ್ಬನ್ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 3 ಇದೆ. ಒಟ್ಟು ಎಷ್ಟಿದೆ? 5 ಪರಮಾಣುಗಳಿದೆ. ಇಲ್ಲಿ ನೋಡೋಣ, ಕ್ಯಾಲ್ಸಿಯಂ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 1 ಇದೆ. ನೆಕ್ಸ್ಟ್ ಕಾರ್ಬನ್ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 2 ಇದೆ. ಇಲ್ಲೂ ಕೂಡ ಎಷ್ಟು ಪರಮಾಣುಗಳಿದೆ? 5 ಪರಮಾಣುಗಳಿದೆ. ಹಾಗೆ ಎರಡೂ ಕಡೆ ಒಂದೇ ರೀತಿಯ ಪರಮಾಣುಗಳು ಅಂದರೆ ಸಮವಾಗಿರ್ತಕ್ಕಂಥ ಪರಮಾಣುಗಳು ಇತ್ತು ಅಂದರೆ ಅದು ಸಮೀಕರಣ ಸರಿದೂಗಿಸುವಿಕೆ ಅಂತ ಕರಿತೀವಿ. ಇನ್ ಕೇಸ್ ಇರಲಿಲ್ಲ ಅಂದರೆ ಆ ಸಮೀಕರಣ ಸರಿ ಇಲ್ಲ ಅಂತ ಅಂತೀವಿ. ಹಾಗೆ ರಾಸಾಯನಿಕ ಸಮೀಕರಣವನ್ನು ಯಾಕೆ ಸರಿದೂಗಿಸಬೇಕು? ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆ, ಏನಿಲ್ಲ, ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ. ಕ್ಲಿಯರ್? ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈ ನಿಯಮದ ಪ್ರಕಾರ ಕ್ಲಿಯರ್, ಪ್ರತಿವರ್ತಕಗಳಲ್ಲಿರ್ತಕ್ಕಂಥ ರಾಶಿ ಮತ್ತು ಉತ್ಪನ್ನಗಳಲ್ಲಿರ್ತಕ್ಕಂಥ ರಾಶಿ ಏನಾಗಿರಬೇಕು? ಸರಿ ಇರಬೇಕು, ಸಮ ಇರಬೇಕು. ಕಾರಣ, ರಾಶಿಯನ್ನು ಸೃಷ್ಟಿಸಲೂ ಸಾಧ್ಯವಿಲ್ಲ, ರಾಶಿಯನ್ನು ಲಯಗೊಳಿಸಲೂ ಸಾಧ್ಯವಿಲ್ಲ. ಆದರೆ ಆ ರಾಶಿಯ ರೂಪಗಳನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಮಾಡಬಹುದು. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ರೂಪದಲ್ಲಿದೆ, ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ರೂಪಕ್ಕೆ ಬಂದಿದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಬಟ್ ಆದರೆ ಇವೆರಡನ್ನ ಸೇರಿಸಿದರೆ ಇದು ಏನಾಗಿರುತ್ತೆ? ಸೇಮ್. ಇಲ್ಲೇ ರೂಪ ಬೇರೆ ಇದೆ, ಇಲ್ಲೇ ರೂಪ ಬೇರೆ ಇದೆ, ಬಟ್ ರಾಶಿ ಏನಾಗಿದೆ? ಸೇಮ್ ಇದೆ. ಹಾಗಾಗಿ ರಾಶಿ ಸಂರಕ್ಷಣಾ ನಿಯಮವನ್ನು ಈ ಕೆಳಕಂಡ ಯಾವ ನಿಯಮದ ಆಧಾರದ ಮೇಲೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆಯನ್ನು ಈ ಕೆಳಕಂಡ ಯಾವ ನಿಯಮದ ತತ್ವದ ಆಧಾರದ ಮೇಲೆ ಸರಿದೂಗಿಸುವುದಾಗಿದೆ. ಇಲ್ಲಿ ಅವನು ಬೇರೆ 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 ಕ್ವಶನ್ ಕೇಳ್ತಾನೆ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ, ಸ್ಥಿರ ಅನುಪಾತಗಳ ನಿಯಮದ ಪ್ರಕಾರ, ರಾಶಿ ಸಂವೇಗದ ಪ್ರಕಾರ ಬೇರೆ ಬೇರೆ ನಿಯಮಗಳನ್ನು ಕೊಡ್ತಾನೆ. ಆವಾಗ ಸಿಂಪಲ್, ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತಕ್ಕಂಥದ್ದು ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಇದೆ. ಇದನ್ನು ಹೇಗೆ ಸರಿ ಮಾಡ್ತೀವಿ ಅಂದರೆ ಅನೇಕ ತಪ್ಪುಗಳಿಂದ ಇದನ್ನು ಕೊನೆಯಲ್ಲಿ ಸರಿ ಮಾಡೋದ್ರಿಂದ ಇದನ್ನು ತಪ್ಪು, ದಟ್ ಇಸ್ ಪ್ರಮಾದ ಮತ್ತು ಪ್ರಯತ್ನ, ಇದನ್ನು ಪ್ರಮಾದ ಮತ್ತು ಪ್ರಯತ್ನ ಕಲಿಕೆ ಅಂತಲೂ ಕೂಡ ಕರಿತೀವಿ ನಾವು. ಕ್ಲಿಯರ್? ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತಲೂ ಕೂಡ ಕರಿತೀವಿ. ಎರರ್ ಮಾಡ್ತೀವಿ ಮತ್ತು ಟ್ರೈ ಮಾಡ್ತೀವಿ, ಎರರ್ ಮಾಡ್ತೀವಿ, ಟ್ರೈ ಮಾಡ್ತೀವಿ, ಕೊನೆಯಲ್ಲಿ ಕೆಮಿಕಲ್ ಈಕ್ವೇಷನ್ಸನ್ನು ಏನು ಮಾಡ್ತೀವಿ ನಾವು? ಬ್ಯಾಲೆನ್ಸಿಂಗ್ ಮಾಡ್ತೀವಿ. ನೋಡಿ, ಇಲ್ಲಿ ಪ್ರಮಾದ ಪ್ರಯತ್ನ ಅದು ಸೆಕೆಂಡ್ ಇಂಪಾರ್ಟೆಂಟ್. ಅಂದರೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಿಕೆಯಲ್ಲಿ ಕಾರಣವಾಗಿರ್ತಕ್ಕಂಥ ನಿಯಮ ಯಾವುದು ಅಂತ ಕೇಳಿದ್ರೆ ರಾಶಿ ಸಂರಕ್ಷಣಾ ನಿಯಮ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ರಾಸಾಯನಿಕ ಸ್ಥಾನಪಲ್ಲಟ. ರಾಸಾಯನಿಕ ಸ್ಥಾನಪಲ್ಲಟ ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು. ದಟ್ ಇಸ್ ದ ಎಸ್ಕೇಪ್ ಅಂತ ಏನಂತ ಕರಿತೀವಿ? ಎಸ್ಕೇಪ್. ಏನಿದು ರಾಸಾಯನಿಕ ಸ್ಥಾನಪಲ್ಲಟ? ಇಲ್ಲಿ ಸ್ವಲ್ಪ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತಹ ಪಾಯಿಂಟ್ ಏನಪ್ಪ ಅಂದರೆ, ದಟ್ ಈಸ್ ಹೆಚ್ಚು ಕ್ರಿಯಾಕಾರಿ ಲೋಹ. ಹೆಚ್ಚು ಕ್ರಿಯಾಕಾರಿ ಲೋಹ. ಹೆಚ್ಚು ಕ್ರಿಯಾಕಾರಿ ಲೋಹ. ಇನ್ನೊಂದು ಕಡಿಮೆ ಕ್ರಿಯಾಕಾರಿ ಲೋಹ. ಇನ್ನೊಂದು ಕಡಿಮೆ ಕ್ರಿಯಾಕಾರಿ ಲೋಹ. ಕ್ರಿಯಾಕಾರಿ ಲೋಹ. ಓಕೆ, ನೆಕ್ಸ್ಟ್ ಒಂದು ಹೆಚ್ಚು ಕ್ರಿಯಾಕಾರಿ ಲೋಹ ಇರುತ್ತೆ, ಇನ್ನೊಂದು ಕಡಿಮೆ ಕ್ರಿಯಾಕಾರಿ ಲೋಹ ಇರುತ್ತೆ. ಆ ಕಡಿಮೆ ಕ್ರಿಯಾಕಾರಿ ಲೋಹ ಇನ್ನೊಂದು
ಅಣುವಿನ ಜೊತೆಗೆ ಸೇರ್ಕೊಂಡಿರುತ್ತೆ. ಮೀನ್ಸ್ ಆ ಕಡಿಮೆ ಕ್ರಿಯಾಕಾರಿ ಲೋಹ ಆಗಿರುತ್ತೆ, ಸಂಯುಕ್ತ ಆಗಿರುತ್ತೆ, ಕಾಂಪೌಂಡ್ ಆಗಿರುತ್ತೆ. ಈಗ ನಿಮಗೆ ಈ 2 ಪಾಯಿಂಟ್ಸನ್ನು ಇಟ್ಕೊಂಡು ಸಿಂಪಲ್ ನಾನೀಗ ಕಬ್ಬಿಣ ಬರಿತೀನಿ. ಕಬ್ಬಿಣ ಹೆಚ್ಚು ಕ್ರಿಯಾಕಾರಿ ಲೋಹ. ನೀಲಿ ಬಣ್ಣವನ್ನು ಹೊಂದಿರತಕ್ಕಂಥ ಕಾಪರ್ ಸಲ್ಫೇಟ್. ನೋಡಿ, ಕಾಪರ್ ಸಲ್ಫೇಟ್ದ ಕಲರ್ ಯಾವುದು ಅಂತ ಕೇಳಿದ್ರೆ ಬ್ಲೂ. ನೋಡಿ, ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಹೊಂದಿರತಕ್ಕಂಥ ಕಬ್ಬಿಣವನ್ನು ಕಡಿಮೆ ಕ್ರಿಯಾಕಾರಿಯನ್ನು ಹೊಂದಿರತಕ್ಕಂತಹ ಲೋಹವನ್ನು ಹೊಂದಿರತಕ್ಕಂಥ ತಾಮ್ರದ ಸಲ್ಫೇಟ್ಗೆ ಹಾಕಿದಾಗ ಏನಾಗ್ಬಿಡತ್ತೆ? ಸಿಂಪಲ್, ಈ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರಿಯಾಗಿರೋದ್ರಿಂದ ತಾಮ್ರವನ್ನು ಸ್ಥಾನ ಪಲ್ಲಟ ಮಾಡಿಬಿಡತ್ತೆ ಫೆರಸ್ ಸಲ್ಫೇಟ್. ಇದಕ್ಕೆ ನಾವಂತ ಕರಿತೀವಿ ಎಸ್ಕೇಪ್. ಒಂದು ಬ್ಯೂಟಿಫುಲ್ ಜೋಡಿ, ಪಕ್ಕದಲ್ಲೊಬ್ಬ ಕೇಡಿ. ಈ ಜೋಡಿಯಲ್ಲಿರೋ ಈ ಹುಡುಗನಿಗಿಂತ ಈ ಕೇಡಿ ಸ್ಟ್ರಾಂಗ್ ಇದ್ದಾನೆ. ಹಾಗಾಗಿ ಈ ಕೇಡಿ ಈ ಜೋಡಿ ಜೊತೆಗೆ ಓಡೋಗ್ತಾನೆ. ಪಾಪ ಇವನು ಪತ್ರವಾಳಿಗೆ ಆ ಕಡೆ ಡಿಸ್ಪ್ಲೇಸ್ ಆಗ್ತಾನೆ. ಕ್ಲಿಯರ್? ಹಾಗಾಗಿ ಇಲ್ಲಿ ಹೆಚ್ಚು ಕ್ರಿಯಾಕಾರಿ ಲೋಹ ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಅದರ ಸಂಯುಕ್ತದಿಂದ ಸ್ಥಾನ ಪಲ್ಲಟ ಮಾಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ರಾಸಾಯನಿಕ ಸ್ಥಾನ ಪಲ್ಲಟ, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್. ಇದರ ಸಮೀಕರಣಗಳನ್ನು ಕೊಟ್ಟು ಇದು ಯಾವ ರಾಸಾಯನಿಕ ಕ್ರಿಯೆ ಅಂತ ಕೇಳ್ಬೋದು. ಅಥವಾ ರಾಸಾಯನಿಕ ಸ್ಥಾನ ಪಲ್ಲಟದಲ್ಲಿ ಏನಿರುತ್ತೆ? ಒಂದು ಧಾತು ಇರುತ್ತೆ, ಇನ್ನೊಂದು ಸಂಯುಕ್ತ ಇರುತ್ತೆ, ಇದು ಕೂಡ ಕೇಳ್ಬೋದು. ಅಥವಾ ಹೆಚ್ಚು ಕ್ರಿಯಾಕಾರಿ ಲೋಹ ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಸ್ಥಾನ ಪಲ್ಲಟ ಮಾಡುತ್ತೆ, ಅಥವಾ ಕಡಿಮೆ ಕ್ರಿಯಾಕಾರಿ ಲೋಹ ಹೆಚ್ಚು ಕ್ರಿಯಾಕಾರಿ ಲೋಹವನ್ನು ಸ್ಥಾನ ಪಲ್ಲಟ ಮಾಡುತ್ತೆ ಅಂತಲೂ ಕೂಡ ಕ್ವಶನ್ ಬರ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ನೆಕ್ಸ್ಟ್, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಆರ್ ದ್ವಿವಿಭಜನೆ ಅಂತ ಕರಿತೀವಿ. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಓಕೆ, ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಇದಕ್ಕೆ ನಾನೇನು ಹೇಳ್ತೀನಿ ನೆನ್ಪಿಡ್ಕೊಳ್ಳಿಕ್ಕೆ? ಎಕ್ಸ್ಚೇಂಜ್ ಆಫರ್. ಬೇಜಾರಾಗಿರುತ್ತಾ? ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ. ಏನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು? ಸಿಂಪಲ್. ಎಕ್ಸಾಂಪಲ್, ಈಗ ಬೇರಿಯಂ ಕ್ಲೋರೈಡ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ದ್ರಾವಣ ಇದೆ. ದ್ರಾವಣ, ಇದಕ್ಕೆ ಸೋಡಿಯಂ ಸಲ್ಫೇಟ್ ಅಂತಕ್ಕಂಥ ದ್ರಾವಣವನ್ನು ಹಾಕೋದು. ಇದು ಕೂಡ ದ್ರಾವಣ. ದ್ರಾವಣ ಅಂದರೆ ಹೇಳಿದ್ದೀನಿ, ನೀರು ಮತ್ತು ಬೇರಿಯಂ ಕ್ಲೋರೈಡ್, ನೀರು ಮತ್ತು ಸೋಡಿಯಂ ಸಲ್ಫೇಟ್. ನೋಡಿ, ಈ ಎರಡು ದ್ರಾವಣವನ್ನು ಒಟ್ಟಿಗೆ ಹಾಕಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಇವನು ಇಲ್ಲಿ ಬರ್ತಾನೆ, ನೋಡಿ, ಇವನು ಇಲ್ಲಿ ಬರ್ತಾನೆ, ಇವನು ಅಲ್ಲಿ ಹೋಗ್ತಾನೆ. ನೋಡಿ, ಎಕ್ಸ್ಚೇಂಜ್. ಈ ಜೋಡಿ ಜೊತೆಗೆ ಬೇಜಾರಾಗಿದೆ, ಅವನು ಸ್ವಲ್ಪ ಆ ಜೋಡಿ ಹತ್ರ ಹೋಗ್ತಾನೆ, ಇವನು ಈ ಜೋಡಿ ಹತ್ರ ಬೇಜಾರಾಗಿದೆ, ಈ ಜೋಡಿ. ಅದಕ್ಕೆ ಎಕ್ಸ್ಚೇಂಜ್ ಅಂತ ಹೇಳ್ತೀನಿ ನಾನು. ಸಿಂಪಲ್. ನೋಡಿ, ಈಗ ಬೇರಿಯಂ ಏನಿದೆ, ಬೇರಿಯಂ ಯಾರ ಜೊತೆಗೆ ಬರ್ತಾರೆ? ಸಲ್ಫೇಟ್ ಜೊತೆಗೆ ಬರ್ತಾರೆ. ನೋಡಿ, ಎಸ್ ಪ್ಲಸ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಸೋಡಿಯಂ ಏನಿದೆ, ಸೋಡಿಯಂ. ಓಕೆ, ಎನ್ ಎ ಇದೆ, ನೆಕ್ಸ್ಟ್ ಸಿ ಎಲ್ ಇದೆ, ಎರಡು ಇದೆ, NaCl. ನೋಡಿ, ಈ ಥರ ಸಂಯುಕ್ತಗಳು ಧಾತುಗಳನ್ನು ವಿನಿಮಯ ಮಾಡ್ಕೊಳ್ಳೋದು, ಕಾಂಪೌಂಡ್ಸ್ಗಳು ಈ ಮೆಟಲ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥ ಪ್ರಾಸೆಸ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ? ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಇಲ್ಲೊಂದು ಕ್ವಶನ್ ಆಗತ್ತೆ ನೋಡಿ. ಇಲ್ಲಿ ಬೇರಿಯಂ ಕ್ಲೋರೈಡ್ ಅನ್ನೋ ದ್ರಾವಣ ಸೋಡಿಯಂ ಸಲ್ಫೇಟ್ ಎಂಬ ದ್ರಾವಣವನ್ನು ಮಿಕ್ಸ್ ಮಾಡಿದಾಗ ಒಂದು ಪ್ರಕ್ಷೇಪ ಬರುತ್ತೆ, ಪ್ರಿಸಿಪಿಟೇಟ್ ಬರುತ್ತೆ. ಪ್ರಕ್ಷೇಪ ಆಲ್ರೆಡಿ ಹೇಳಿದ್ದೀನಿ ನಾನು. ಪ್ರಕ್ಷೇಪ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ನೀರಲ್ಲಿ ಕರಗದ, ತುಂಬ ಇಂಪಾರ್ಟೆಂಟ್ ಇದು, ನೀರಲ್ಲಿ ಕರಗದ, ನೀರಲ್ಲಿ ಕರಗದ. ಇಂಗ್ಲೀಷಲ್ಲಿ ಇದಕ್ಕೆ ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಪ್ರಿಸಿಪಿಟೇಟ್. ಪ್ರಿಸಿಪಿಟೇಟ್ ಅಂದರೆ ಆಫ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ದಟ್ ಸಬ್ಸ್ಟೆನ್ಸ್ ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್. ಅಂದರೆ ರಾಸಾಯನಿಕ ಕ್ರಿಯೆ ನಡೆದ ನಂತರ ಬಂದಂತಹ ಒಂದು ವಸ್ತು ಅದು ಆ ದ್ರಾವಣದಲ್ಲಿ ಕರಗದೆ ಹಾಗೆ ಗಟ್ಟಿಯಾಗಿದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರಕ್ಷೇಪ ಅಂತ ಕರಿತೀವಿ. ಹಾಗಾಗಿ ಇದೀಗ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಇಂತಹ ನೀರಲ್ಲಿ ಕರಗದ ವಸ್ತುಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ? ಪ್ರಕ್ಷೇಪಣ ಕ್ರಿಯೆಗಳು ಆರ್ ಪ್ರಿಸಿಪಿಟೇಟ್ ರಿಯಾಕ್ಷನ್ ಅಂತಲೂ ಕೂಡ ಕರಿತೀವಿ. ತುಂಬ ನೆನ್ಪಿಟ್ಕೊಳ್ಳಿ, ಪ್ರಕ್ಷೇಪ ಅಂತಕ್ಕಂಥ ವರ್ಡು, ರಾಶಿ ಸಂರಕ್ಷಣಾ ನಿಯಮ ಅಂತಕ್ಕಂಥ ವರ್ಡ್ ಏನಿದಾವ ತುಂಬಾ ನೆನಪಿರಲಿ. ಅವು ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದೇ ಬರ್ತಾವೆ. ಇದ್ರ ಜೊತೆಗೆ ಮತ್ತೆರಡು ರಾಸಾಯನಿಕ ಕ್ರಿಯೆಗಳಿದೆ. ಒಂದು ದಟ್ ಇಸ್ ಉತ್ಕರ್ಷಣೆ ಅಂತ. ಕ್ಲಿಯರ್? ಮತ್ತೊಂದಿದೆ ದಟ್ ಇಸ್ ಉತ್ಕರ್ಷಣೆ. ಓಕೆ. ಎರಡನೇದು ದಟ್ ಇಸ್ ಅಪಕರ್ಷಣೆ ಅಂತ. ಅಪಕರ್ಷಣೆ ಇದು ಕೂಡ ರಾಸಾಯನಿಕ ಕ್ರಿಯೆಗಳೇ. ಇದನ್ನು ಆಕ್ಸಿಡೇಷನ್ ಅಂತ ಕರಿತೀವಿ, ಇದನ್ನು ರಿಡಕ್ಷನ್ ಅಂತ ಕರಿತೀವಿ, ಇದನ್ನು ರಿಡಕ್ಷನ್ ಅಂತ ಕರಿತೀವಿ.
ಇನ್ನು ಆಕ್ಸಿಡೇಷನ್, ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂದರೆ ಸಿಂಪಲ್. ಯಾವುದೋ ಒಂದು ವಸ್ತು ಇದೆ ಇಲ್ಲಿ, ಇಲ್ಲೂ ಕೂಡ ಯಾವುದೋ ಒಂದು ವಸ್ತು ಇದೆ. ಓಕೆ, ಇಲ್ಲೂ ಕೂಡ ವಸ್ತು ಇದೆ, ಇಲ್ಲೂ ಕೂಡ ವಸ್ತು ಇದೆ. ಸಿಂಪಲ್, ಯಾವುದೋ ಒಂದು ವಸ್ತು ಸಿಂಪಲ್ ಆಮ್ಲಜನಕವನ್ನು ತಗೊಂಡು ನೆಕ್ಸ್ಟ್ ಹೈಡ್ರೋಜನನ್ನು ಬಿಟ್ಟರೆ ಇದಕ್ಕೆ ನಾವೇನಂತ ಕರಿತೀವಿ? ಉತ್ಕರ್ಷಣಾ ಕ್ರಿಯೆ ಅಂತ ಕರಿತೀವಿ. ಆಕ್ಸಿಡೇಷನ್, ಇಂಟೇಕ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್, ದ ಟೈಪ್ ಆಫ್ ರಿಯಾಕ್ಷನ್ಸ್ ಈಸ್ ನೋನ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಕಲ್ತ್ರೆ ಅದರ ಆಪೋಸಿಟ್. ರಿಡಕ್ಷನ್ ಅಂದರೆ ಏನು? ಸಿಂಪಲ್, ಆಮ್ಲಜನಕವನ್ನು ಬಿಟ್ಟು ಹೈಡ್ರೋಜನನ್ನು ತಗೊಂಡ್ರೆ ಇದಕ್ಕೆ ನಾವೇನಂತ ಕರಿತೀವಿ? ರಿಡಕ್ಷನ್, ಅಪಕರ್ಷಣೆ ಅಂತ ಕರಿತೀವಿ. ಸಿಂಗಲ್ ಆಗಿ ಒಂದು ವಸ್ತು ಆಮ್ಲಜನಕ ತಗೊಂಡ್ರೆ ಉತ್ಕರ್ಷಣೆ, ಒಂದು ವಸ್ತು ಆಮ್ಲಜನಕವನ್ನು ಬಿಟ್ಟರೆ ಅಪಕರ್ಷಣೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದರ ಆಪೋಸಿಟ್ ಹೈಡ್ರೋಜನ್ ಇರುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಗಿಲ್ಲ ಅನ್ಕೋತೀನಿ ನಾನು. ಎಕ್ಸಾಂಪಲ್, ಉತ್ಕರ್ಷಣೆಗೆ 2Cu + O2 ಸಿಂಪಲ್ 2CuO. ಹಾಗಾದ್ರೆ ಇಲ್ಲಿ ಉತ್ಕರ್ಷಣೆಯಾದ ವಸ್ತು ಯಾವುದು ಅಂತ ಕೇಳಿದ್ರೆ ಸಿಂಪಲ್, ದಿಸ್ ಇಸ್ ದ ತಾಮ್ರ. ಉತ್ಕರ್ಷಣೆ ಅಂದ್ರೇನು? ಆಮ್ಲಜನಕವನ್ನು ತೆಗೆದುಕೊಂಡ ವಸ್ತು ಯಾವುದು? ತಾಮ್ರ. ನೋಡಿ, ಮತ್ತು ಅವನ ಕ್ವಶನ್ ಬೇರೆ ಥರ ಕೇಳಿದೆ, ನಾನು ಹೇಳ್ತೀನಿ ಅವ್ನ ಕ್ವಶನ್ ಹೆಂಗೆ ಕೇಳ್ತಾನೆ. ಇಲ್ಲಿ ಅಪಕರ್ಷಣೆ ಅಂದರೆ ಸಿಂಪಲ್, ಈಗ 2CuO ಇದೆ ಪ್ಲಸ್ H2 ಇದೆ. ಕ್ಲಿಯರ್? H2 ಇದೆ. ನೋಡಿ, ಇಲ್ಲಿ ಅಪಕರ್ಷಣೆ ಅಂದ್ರೇನು? ಆಮ್ಲಜನಕವನ್ನು ಬಿಡಬೇಕು. ಆಮ್ಲಜನಕ ಬಿಡಬೇಕು ಅಂದರೆ ಅದ್ರ ಹತ್ರ ಏನಿರಬೇಕು? ಆಮ್ಲಜನಕ ಇರಬೇಕು. ಆಮ್ಲಜನಕ ಬಿಡಬೇಕಪ್ಪ ಅಂದರೆ ಅದರ ಹತ್ರ ಏನಿರಬೇಕು? ಆಮ್ಲಜನಕ ಇರಬೇಕು. ಕ್ಲಿಯರ್? ಅದರ ಹತ್ರ ಆಮ್ಲಜನಕ ಇರಬೇಕು. ಹಾಗಾದ್ರೆ ಇದ್ರ ಹತ್ರ ಆಮ್ಲಜನಕ ಇದೆ, ಬಿಡತ್ತಾ? ಎಸ್. Cu ಪ್ಲಸ್ ಈ ಹೈಡ್ರೋಜನ್ ಈ ಆಮ್ಲಜನಕವನ್ನು ತಗೊಂಡು ಏನಾಗ್ಬಿಡತ್ತೆ? H2O ಆಗಿಬಿಡತ್ತೆ. ಹಾಗಾದರೆ ಇಲ್ಲಿ ನಮಗೆ ಕ್ವಶನ್ ಬರುತ್ತೆ, ಏನು? ಉತ್ಕರ್ಷಣ ವಸ್ತು ಯಾವುದು, ಅಪಕರ್ಷಣ ವಸ್ತು ಯಾವುದು ಅಂತ. ಎಕ್ಸಾಂಪಲ್, ಫಸ್ಟ್ ಕ್ವಶನ್, ಉತ್ಕರ್ಷಣ ವಸ್ತು ಯಾವುದು ಅಂತ ಎಕ್ಸಾಮಲ್ಲಿ ಕೇಳ್ತಾನೆ. ಇವುಗಳಲ್ಲಿ ಉತ್ಕರ್ಷಣ ಆಪ್ಷನ್ ಎ ಮತ್ತು ಆಪ್ಷನ್ ಬಿನೇ ಆಟ ಆಡ್ತಾ ಹೋಗ್ತೀನಿ ನಾನು. Cu ಪ್ಲಸ್ CuO. ಹಾಗೆ ಉತ್ಕರ್ಷಣೆ ಆಗಿರೋ ವಸ್ತು ಅಂದರೆ ಆಮ್ಲಜನಕ ತಗೊಳ್ಳೋದು ಯಾವುದು? ಆಮ್ಲಜನಕ ತಗೊಳ್ಳೋದು ಯಾವುದು ಅಂದರೆ ಅದರ ಹತ್ರ ಆಮ್ಲಜನಕ ಇರಬಾರ್ದು. ಎ ಇಸ್ ದ ರೈಟ್ ಆನ್ಸರ್. ಕೆಲವರು ಆಮ್ಲಜನಕ ತಗೊಂಡಾದ್ಮೇಲೆ ಅದು ಹಾಕಿದ್ರೆ ನೋ, ಆಮ್ಲಜನಕ ತಗೊಳ್ಬೇಕಪ್ಪ ಅಂದರೆ ಅದರ ಹತ್ರ ಆಮ್ಲಜನಕ ಇರಬಾರ್ದು. ಆಮ್ಲಜನಕ ತಗೊಳ್ಳೋದನ್ನು ನಾವು ಉತ್ಕರ್ಷಣ ವಸ್ತು ಅಂತ ಕರಿತೀವಿ. ಇನ್ ಕೇಸ್ ಅಪಕರ್ಷಣ ವಸ್ತು ಯಾವುದು ಅಂತ ಕೇಳೋಣಪ್ಪ. ಅಪಕರ್ಷಣೆ ಅಂದ್ರೇನು? ಆಮ್ಲಜನಕ ಬಿಡಬೇಕು. ಆಮ್ಲಜನಕ ಬಿಡಬೇಕು ಅಂದರೆ ಅದರ ಹತ್ರ ಆಮ್ಲಜನಕ ಇರಬೇಕು. ದಿಸ್ ದ ಅಪಕರ್ಷಣ, ಇದು ಉತ್ಕರ್ಷಣ. ನೋಡಿ, ಈ ಸಮೀಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಸಮೀಕರಣವನ್ನು ಇಲ್ಲಿ ರಿಡಕ್ಷನ್ ಅಪಕರ್ಷಣೆ ನಡೀತಾ ಇದೆ, ಇಲ್ಲಿ ದಟ್ ಇಸ್ ಆಕ್ಸಿಡೇಷನ್ ಉತ್ಕರ್ಷಣೆ ನಡೀತಾ ಇದೆ. ಯಾಕಂದರೆ ಇದು ಆಮ್ಲಜನಕವನ್ನು ಹೈಡ್ರೋಜನ್ ತಗೊಳ್ತಾ ಇದೆ. ಈ ಸಮೀಕರಣದಲ್ಲಿ ಉತ್ಕರ್ಷಣೆ ಆಗುವ ವಸ್ತು ಯಾವುದು ಅಂತ ಕೇಳಿದರೆ ಹೈಡ್ರೋಜನ್. ಈ ಸಮೀಕರಣದಲ್ಲಿ ಅಪಕರ್ಷಣೆಯಾಗುವ ವಸ್ತು ಯಾವುದು ಅಂತ ಕೇಳಿದರೆ ಕಾಪರ್ ಆಕ್ಸೈಡ್. ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣೆನೂ ನಡೀತಾ ಇದೆ, ಉತ್ಕರ್ಷಣೆನೂ ನಡೀತಾ ಇದೆ. ಈ ಥರ ರಾಸಾಯನಿಕ ಕ್ರಿಯೆಗಳನ್ನು ನಾವು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ರೆಡಾಕ್ಸ್ ರಿಯಾಕ್ಷನ್ ಎಂದರೆ ಒಂದು ರಾಸಾಯನಿಕ ಕ್ರಿಯೆ ಪ್ರತಿವರ್ತಕದಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಆರ್ ಅಪಕರ್ಷಣೆ ಮತ್ತು ಉತ್ಕರ್ಷಣೆ ಎರಡೂ ಕ್ರಿಯೆಗಳು ನಡೆದರೆ ಅದಕ್ಕೆ ನಾವೇನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಈಗ ಈ ಉತ್ಕರ್ಷಣಾ ಕ್ರಿಯೆಗಳಿಗೆ ಏನು ಆಕ್ಸಿಡೇಷನ್ ರಿಯಾಕ್ಷನ್ಸ್ಗಳಿದೆಯಲ್ವಾ, ಈ ಉತ್ಕರ್ಷಣಾ ಕ್ರಿಯೆಗಳಿಗೆ ಕ್ಲಿಯರ್ ಉದಾಹರಣೆಗಳಿದೆ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅನ್ನಿಸ್ತಾ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಒಂದು ದಟ್ ಇಸ್ ದ ಸಂಕ್ಷಾರಣ ಅಂತ ಕರಿತೀವಿ. ಸಂಕ್ಷಾರಣ. ಕ್ಲಿಯರ್? ಸಂಕ್ಷಾರಣ. ಖರೋಜಿನ್ ಅಂತ ಕರಿತೀವಿ, ಆರ್ ಕನ್ನಡದಲ್ಲಿ ತುಕ್ಕು ಆರ್ ಜಂಗು ಅಂತ ಕರಿತೀವಿ. ನೋಡಿ, ಇಲ್ಲಿ ಏನಾಗತ್ತೆ? ಏನು ಕಬ್ಬಿಣ ಇದೆಯಲ್ವಾ, ಕಬ್ಬಿಣ, ದಿಸ್ ಇಸ್ ದ ಐರನ್, ಕಬ್ಬಿಣ. ಕ್ಲಿಯರ್? ಕಬ್ಬಿಣ. ಈ ಕಬ್ಬಿಣ ಏನು ಮಾಡುತ್ತೆ? ಸಿಂಪಲ್, ಆಮ್ಲಜನಕವನ್ನು ತಗೊಳ್ಳತ್ತೆ. ನೆಕ್ಸ್ಟ್ ನೀರು ಮತ್ತು ಆಮ್ಲಜನಕ ಎರಡನ್ನ ಒಟ್ಟಿಗೆ ನಾವೇನಂತ ಕರಿತೀವಿ? ತೇವಾಂಶ ಅಂತ ಕರಿತೀವಿ. ತೇವಾಂಶ ಭಾರಿ ಇಂಪಾರ್ಟೆಂಟ್ ಇದು.
ಕಬ್ಬಿಣ ಈ ಕೆಳಕಂಡ ಯಾವುದರ ಜೊತೆ ಬಹಳ ಬೇಗ ವರ್ತಿಸುತ್ತದೆ? ಆಪ್ಷನ್ ಎ ಗಾಳಿ, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಹ್ಯುಮಿಡಿಟಿ ತೇವಾಂಶ ಅಂತ ಕೇಳಿದ್ರೆ ನೀವು ಗಾಳಿ ನೀರು ಹಾಕಿದರೆ ಚೆಂಬು. ಹ್ಯುಮಿಡಿಟಿ ತೇವಾಂಶ. ತೇವಾಂಶ ಅಂದರೆ ಗೊತ್ತಾಗತ್ತೆ, ಸಿಂಪಲ್. ಭೂಮಿ ಮೇಲೆ ನೀರು ದ್ರವ ಸ್ಥಿತಿಯಲ್ಲಿದೆ, ಮೇಲ್ಗಡೆ ಗಾಳಿ ಇದೆ. ಓಕೆ, ಇಲ್ಲಿ ಉಷ್ಣ ಹೀರ್ಕೊಂಡು ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ನೀರು ಅನಿಲ ಸ್ಥಿತಿಗೆ ಬಂದು ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಗಾಳಿಯಲ್ಲಿ ಏನು ಸೇರ್ಕೊಂಡಿದೆ? ನೀರು. ನೀರನ್ನೇನಂತ ಕರಿತೀವಿ ನಾವು? ಹಸಿ ಆರ್ ತೇವ. ಹಾಗಾದರೆ ಈ ತೇವ ಗಾಳಿಯಲ್ಲಿ ಸೇರ್ಕೊಂಡಿದೆ, ಗಾಳಿಯ ಅಂಶದಲ್ಲಿ ಸೇರ್ಕೊಂಡಿದೆ. ಗಾಳಿಯ ಅಂಶದಲ್ಲಿ ಅನಿಲ ಸ್ಥಿತಿಯಲ್ಲಿ ಈ ನೀರು ಸೇರ್ಕೊಂಡಿರೋದನ್ನು, ತೇವ ಸೇರ್ಕೊಂಡಿರೋದನ್ನು ನಾವು ತೇವಾಂಶ ಅಂತ ಕರಿತೀವಿ. ಆರ್ ಇಂಗ್ಲೀಷಲ್ಲಿ ಹ್ಯುಮಿಡಿಟಿ ಅಂತ ಕರಿತೀವಿ. ಹ್ಯುಮಿಡಿಟಿ ಅಂತ ಕರಿತೀವಿ. ಕ್ಲಿಯರ್? ಈ ಹ್ಯುಮಿಡಿಟಿಯನ್ನು ಅಳಿಲಿಕ್ಕೆ ಬಳಸ್ತಕ್ಕಂಥ ಸಾಧನ ಆಲ್ರೆಡಿ ಹೇಳಿದ್ದೀನಿ ನಾನು, ಹೈಗ್ರೋಮೀಟರ್ ಅಂತಲೂ ಕೂಡ ಕರಿತೀವಿ. ಅಂತ ಕರಿತೀವಿ ಹೈಗ್ರೋಮೀಟರ್. ಈ ಯೂನಿಟ್ಗಳ ಬಗ್ಗೆನೇ ಒಂದು ಹೇಳ್ತೀನಿ ನಾನು. ಕ್ಲಿಯರ್? ಹಾಗಾದರೆ ಕಬ್ಬಿಣ ತೇವಾಂಶದ ಜೊತೆಗೆ ವರ್ತಿಸಬೇಕಾದ್ರೆ ಏನು ತಗೊಳತ್ತೆ? ಆಕ್ಸಿಜನ್ ತಗೊಳತ್ತೆ. ಹಾಗಾಗಿ ಈ ಕ್ರಿಯೆಗೆ ನಾವೇನಂತ ಕರಿತೀವಿ? ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಈ ಕಬ್ಬಿಣ ತೇವಾಂಶದ ಜೊತೆಗೆ ವರ್ತಿಸಿ ತನ್ನ ಹೊಳಪನ್ನು ಕಳೆದುಕೊಳ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಸಂಕ್ಷಾರಣ ಆರ್ ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಇದರ ಸೂತ್ರ ನೋಡಿ, ಕಬ್ಬಿಣ ಇದೆ, ಇದು ಯಾವುದ್ರ ಜೊತೆಗೆ? ತೇವಾಂಶ. ತೇವಾಂಶ ಅಂದ್ರೆ ಏನು? ಗಾಳಿ ಮತ್ತು ನೀರು. ನೋಡಿದ Fe2O3 ಗಾಳಿ ಸೇರಿಕೊಂಡಿದೆ, ನೀರು 2H2O. ಇದು ದಟ್ ಈಸ್ ತುಕ್ಕುವಿನ ರಾಸಾಯನಿಕ ಸೂತ್ರ, ದ ಕೆಮಿಕಲ್ ಫಾರ್ಮುಲಾ ಆಫ್ ರಸ್ಟ್. ಕಬ್ಬಿಣ ತುಕ್ಕು ಹಿಡಿದಾಗ ಅದರಲ್ಲಿರುವ ಧಾತುಗಳು ಯಾವುದು ಅಂತ ಕೇಳಿದ್ರೆ ಕಬ್ಬಿಣ ಇರುತ್ತೆ, ನೆಕ್ಸ್ಟ್ ಆಕ್ಸಿಜನ್ ಇರುತ್ತೆ, ನೆಕ್ಸ್ಟ್ ಹೈಡ್ರೋಜನ್ ಇರುತ್ತೆ. ಇದು ಕೂಡ ಎಕ್ಸಾಮಲ್ಲಿ ಬಂದಿದೆ. ಈ ಮೂರು ಧಾತುಗಳು, ನೀರಿನಿಂದ ಹೈಡ್ರೋಜನ್, ಗಾಳಿಯಿಂದ ಆಕ್ಸಿಜನ್, ಇವೆರಡೂ ಕಬ್ಬಿಣದೊಳಗಡೆ ಸೇರಿಕೊಂಡು, ಕ್ಲಿಯರ್, ಕಬ್ಬಿಣ ಏನಾಗುತ್ತೆ? ತುಕ್ಕನ್ನು ಹಿಡಿಯತ್ತೆ. ಕಬ್ಬಿಣದಲ್ಲಿ ಇವೆರಡು ವಸ್ತುಗಳು ಸೇರಿಕೊಂಡಾಗ ತುಕ್ಕು ಹಿಡಿದ ನಂತರ ಕಬ್ಬಿಣದ ತೂಕ ಏನಾಗತ್ತೆ? ತೂಕ ಜಾಸ್ತಿ ಆಗತ್ತೆ. ತೂಕ ಏನಾಗತ್ತೆ? ಜಾಸ್ತಿ ಆಗತ್ತೆ. ಓಕೆ, ಅದರದ ವೆಯ್ಟ್ ಏನಾಗತ್ತೆ? ಜಾಸ್ತಿ ಆಗತ್ತೆ. ರೈಟ್ ದ ಕೆಮಿಕಲ್ ನೇಮ್ ಆಫ್ ರಸ್ಟ್ ಅಂತ ಕೇಳಿದ್ರೆ, ಅಂದರೆ ಈ ಕಬ್ಬಿಣದ ಏನು ತುಕ್ಕು ಅಂತ ಕರಿತೀವಿ, ತುಕ್ಕುವಿನ ರಾಸಾಯನಿಕ ಹೆಸರೇನು? ಸಿಂಪಲ್ ನೋಡಿ, ಇಲ್ಲಿದೆ ಕಬ್ಬಿಣ. ಕಬ್ಬಿಣ. ದ ನೀರಿದೆ ಜಲೀಯ. ಆಕ್ಸಿಜನ್ ಇದೆ ಆಕ್ಸೈಡ್. ಕಬ್ಬಿಣದ ಜಲೀಯ ಆಕ್ಸೈಡ್. ಇದು ದಟ್ ಈಸ್ ಸಂಕ್ಷಾರಣ ಆರ್ ತುಕ್ಕು ಏನಿದೆಯಲ್ವಾ ಅದರ ರಾಸಾಯನಿಕ ಹೆಸರು, ಕೆಮಿಕಲ್ ನೇಮ್. ಹೈಡ್ರೇಟೆಡ್ ಐರನ್ ಆಕ್ಸೈಡ್ ಅಂತ, ಅಥವಾ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ದಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ಕರೋಸಿನ್ ಆರ್ ರಸ್ಟ್ ಆರ್ ಸಂಕ್ಷಾರಣ. ಈ ಥರ ಸಂಕ್ಷಾರಣ ಅಂತಕ್ಕಂಥದ್ದು ಒಂದು ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ಸಂಕ್ಷಾರಣ, ಕಬ್ಬಿಣ ಸಂಕ್ಷಾರಣವನ್ನು ತಡೆಗಟ್ಟಲು ಅಥವಾ ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡೆಗಟ್ಟಲು ನಾವು ತೆಗೆದುಕೊಳ್ಳುವ ಕ್ರಮಗಳೇನು? ಅದು ಕೂಡ ಕ್ವಶನ್ ಬರಬಹುದು ಅಲ್ವಾ. ಕಬ್ಬಿಣ ತುಕ್ಕು ಹಿಡಿಬಾರ್ದು ಅಂದರೆ ನಾವೇನು ಮಾಡಬೇಕು? ನೋಡಿ, ಕಬ್ಬಿಣ ತುಕ್ಕು ಹಿಡಿಬಾರ್ದು ಅಂದರೆ ಕಬ್ಬಿಣ ಯಾರ ಜೊತೆಗೆ ರಿಯಾಕ್ಟ್ ಆಗಬಾರ್ದು? ತೇವಾಂಶದ ಜೊತೆಗೆ ಸೇರಬಾರ್ದು. ಹಾಗಾದರೆ ನೀರನ್ನು ವಿಕರ್ಷಣೆ ಮಾಡ್ತಕ್ಕಂತಹ ವಸ್ತುಗಳು, ಎಕ್ಸಾಂಪಲ್ ಒಂದು ಕಬ್ಬಿಣ ಇದೆ, ಕಬ್ಬಿಣ ತುಕ್ಕು ಹಿಡಿಬಾರ್ದು ಅಂದರೆ ಈ ತೇವಾಂಶವನ್ನು ರಿಪೆಲ್ ಮಾಡಬೇಕು. ತೇವಾಂಶವನ್ನು ಆಪೋಸ್ ಮಾಡ್ತಕ್ಕಂಥ ವಸ್ತುಗಳನ್ನು ಲೇಪನ ಮಾಡಬೇಕು. ಹಾಗೆ ಏನು ಲೇಪನ ಮಾಡೋಣ? ಸಿಂಪಲ್, ನೀರಿನ ಅಂಶವನ್ನು ಆಪೋಸ್ ಮಾಡ್ತಕ್ಕಂಥದ್ದು ಎಣ್ಣೆಗಳನ್ನು ಸವರುವುದು. ನೋಡಿ, ಗೊತ್ತಿದೆ, ನಮ್ಮ ಕೈಯಲ್ಲಿ ಎಣ್ಣೆ ಇದ್ದರೆ ನೀರು ಅಂಟ್ಕೊಳ್ಳಲ್ಲ. ಓಕೆ, ನೆಕ್ಸ್ಟ್ ಗ್ರೀಸನ್ನು ಹಚ್ಚುವುದು. ಗ್ರೀಸಿಗೂ ಕೂಡ ಎಣ್ಣೆ, ಅದು ನೀರು ಅಂಟ್ಕೊಳ್ಳಲ್ಲ. ಕ್ಲಿಯರ್? ನೆಕ್ಸ್ಟ್ ಡಾಂಬರ್ನಲ್ಲಿ ಅದ್ದುವುದು. ಡಾಂಬರ್ ರೋಡ್ ಮಾಡಲಿಕ್ಕೆ ಬಳಸ್ತೀವಲ್ವಾ, ಡಾಂಬರ್. ಡಾಂಬರಿಗೂ ತೇವಾಂಶ ಏನಾಗುತ್ತೆ? ರಿಪೆಲ್ ಆಗುತ್ತೆ, ರಿಪೆಲ್ ಆಗುತ್ತೆ, ರಿಪೆಲ್ ಆಗುತ್ತೆ. ತೇವಾಂಶ ಟಚ್ ಆಗಿಲ್ಲ ಅಂದರೆ ಕಬ್ಬಿಣ ತುಕ್ಕು ಹಿಡಿಯಲ್ಲ. ನೆಕ್ಸ್ಟ್ ಟೆಕ್ನಾಲಜಿ ಚೇಂಜ್ ಆದ ನಂತರ ಸಿಂಪಲ್ ಆಯಿಲ್ ಪೇಂಟ್ಸ್, ಬಣ್ಣಗಳನ್ನು ಹಚ್ಚುವುದು. ಬಣ್ಣಗಳನ್ನು ಹಚ್ಚುವುದು. ನೆಕ್ಸ್ಟ್ ಬಣ್ಣವು ಕೆರೆದು ಮನುಷ್ಯ ಮತ್ತು ಹಾಳು ಮಾಡ್ದ ಗ್ಯಾಲ್ವನೀಕರಣ ಮಾಡುವುದು. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಗ್ಯಾಲ್ವನೀಕರಣ, ಇಂಗ್ಲೀಷಲ್ಲಿ ಗ್ಯಾಲ್ವನೈಜೇಷನ್ ಅಂತ ಕರಿತೀವಿ. ಗ್ಯಾಲ್ವನೈಜೇಷನ್ ಅಂದರೆ ಸಿಂಪಲ್, ಇದೇ ಕಬ್ಬಿಣದ ಮೇಲೆ, ಕಬ್ಬಿಣ ಏನಿದೆ ಈ ಕಬ್ಬಿಣದ ಮೇಲೆ ಸಿಂಪಲ್ ಸತುವಿನ ಲೇಪನ. ಕಬ್ಬಿಣ ಮೇಲೆ ಯಾವುದರ ಲೇಪನ ಅಂತ ಕೇಳಿದ್ರೆ ಸತುವಿನ ಲೇಪನ.
ಸಿಂಪಲ್ ಜಿಂಕನ್ನು ಕೋಟ್ ಮಾಡೋದು. ಓಕೆ, ಹಾಗಾದ್ರೆ ಐರನ್ ತಗೊಂಡು ಐರನ್ನ ಮೇಲೆ ಜಿಂಕ್ ಕೋಟ್ ಆರ್ ವಾರ್ನಿಷ್ ಅಂತ ಹೇಳ್ತೀವಿ ನಾವು. ಹಳೆ ಮನೆಯಲ್ಲಿ ಬೆಳೀತಾ ಇದ್ವಿ ನಾವು. ಈ ಐರನ್ನ ಮೇಲೆ ಸತುವಿನ ಲೇಪನ ಮಾಡೋದಕ್ಕೆ ಗ್ಯಾಲ್ವನೀಕರಣ ಅಂತ ಕರಿತೀವಿ. ಹಾಗಾದ್ರೆ ಗ್ಯಾಲ್ವನೀಕರಣ ಎಂಬ ಪ್ರಕ್ರಿಯೆಯು ಕಬ್ಬಿಣ ತುಕ್ಕು ಹಿಡಿಯುವುದನ್ನು ನಿರೋಧಿಸುವ ಪ್ರಕ್ರಿಯೆ. ಗ್ಯಾಲ್ವನೀಕರಣ ಪ್ರಕ್ರಿಯೆಯಲ್ಲಿ ಬಳಸುವ ಲೋಹ ಯಾವುದು? ಕಬ್ಬಿಣ ಅಂದರೆ ಚೆಂಬು, ದಟ್ ಇಸ್ ಸತು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇದ್ರ ಮೇಲೆ ಅಲ್ಯೂಮಿನಿಯಂ ಮತ್ತು ಕ್ರೋಮಿಯಂ ಲೇಪನ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಆನೋಡೀಕರಣ ಅಂತ ಕರಿತೀವಿ. ಆನೋಡೀಕರಣ. ಈಗ ಪ್ರಸ್ತುತವಾಗಿ ಯಾವುದು ಲೇಪನ ಮಾಡಲ್ಲ, ಇದೇ ಕಬ್ಬಿಣಕ್ಕೆ ಕಾರ್ಬನನ್ನು ಮಿಕ್ಸ್ ಮಾಡಿ ಸಿಂಪಲ್ ಉಕ್ಕನ್ನು ತಯಾರಿಸ್ತೀವಿ ನಾವು. ಕ್ಲಿಯರ್? ಅದು ತುಕ್ಕೆ ಹಿಡಿಬಾರ್ದು ಅಂತ, ಕಲೆರಹಿತ ಉಕ್ಕು ಅಂತ ಮುಂದೆ ಲೋಹಗಳು ಟಾಪಿಕ್ ಬಂದಾಗ ಹೇಳ್ತೀನಿ. ಇದಕ್ಕೆ ಲೋಹದಲ್ಲಿ ಮತ್ತೊಂದು ಲೋಹ ಅಲೋಹನ ಮಿಕ್ಸ್ ಮಾಡಿ ಕಬ್ಬಿಣ ತುಕ್ಕು ಹಿಡಿಯದ ಹಾಗೆ, ಕ್ಲಿಯರ್, ಕಬ್ಬಿಣ ತುಕ್ಕು ಹಿಡಿಯದ ಹಾಗೆ ಮಾಡ್ತಕ್ಕಂಥ ಈ ಒಂದು ವಸ್ತುವಿಗೆ ನಾವೇನಂತ ಕರಿತೀವಿ? ಮಿಶ್ರ ಲೋಹಗಳು ಅಂತ ಕರಿತೀವಿ. ನಾನು ನೆಕ್ಸ್ಟ್ ಟಾಪಿಕಲ್ಲಿ ಇದನ್ನು ಡಿಸ್ಕಷನ್ ಮಾಡ್ತೀನಿ. ಮಿಶ್ರ ಲೋಹಗಳು ಇಂಗ್ಲೀಷಲ್ಲಿ ಅಲಾಯ್ಸ್ ಅಂತ ಕರಿತೀವಿ. ಆದರೆ ಅಲಾಯ್ಸ್ಗಳ ಮೂಲಕ ನಾವೇನು ಮಾಡ್ತೀವಿ? ತುಕ್ಕು ನಿರೋಧಕ ಉಕ್ಕು, ಕಬ್ಬಿಣದ ಒಳಗಡೆ ಕಾರ್ಬನ್ ಮತ್ತು ಕ್ರೋಮಿಯಂ ನಿಕ್ಕಲನ್ನು ಮಿಕ್ಸ್ ಮಾಡಿ ಕಬ್ಬಿಣ ಶಾಶ್ವತವಾಗಿ ತುಕ್ಕು ಹಿಡಿಬಾರದು ಹಾಗೆ ರೆಡಿ ಮಾಡ್ಕೊಳ್ತೀವಿ. ಈ ಥರ ಈ ಸಂಕ್ಷಾರಣವನ್ನು ತಡೆಗಟ್ಟಲು ಅಥವಾ ತುಕ್ಕನ್ನು ತಡೆಗಟ್ಟಲು ನಾವು ಬಳಸುವ ವಿಧಾನಗಳು ಅಂತ. ಕ್ಲಿಯರ್? ನೆಕ್ಸ್ಟ್, ಇದೇ ನಮ್ಮ ಉತ್ಕರ್ಷಣ ಕ್ರಿಯೆಗೆ ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ. ಕ್ಲಿಯರ್? ಉತ್ಕರ್ಷಣ ಕ್ರಿಯೆಗೆ ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ ನಾವಿಲ್ಲಿ. ಕ್ಲಿಯರ್? ಮತ್ತು ನೋಡಿ, ಇಲ್ಲಿ ಕಬ್ಬಿಣ ತೂಕ ಏನಾಗತ್ತೆ ಅವೆಲ್ಲ ಕೇಳ್ತಾನೆ. ಮತ್ತೊಂದು ಉದಾಹರಣೆ ಸಿಂಪಲ್, ಇದಕ್ಕೆ ಸಂಕ್ಷಾರಣ ಅಂತ ಕರಿತೀವಿ. ಇನ್ನೊಂದು ಕಮಟುವಿಕೆ ಅಂತ ಕರಿತೀವಿ. ಕಮಟುವಿಕೆ, ಕಮಟುವಿಕೆ ಇಂಗ್ಲೀಷಲ್ಲಿ ರ್ಯಾನ್ಸಿಡಿಟಿ ಅಂತ ಕರಿತೀವಿ. ರ್ಯಾನ್ಸಿಡಿಟಿ, ರ್ಯಾನ್ಸಿಡಿಟಿ ಇದು ಉತ್ಕರ್ಷಣ ಕ್ರಿಯೆಗಿರ್ತಕ್ಕಂಥ ಮತ್ತೊಂದು ಉದಾಹರಣೆ. ಇದೇನು ಸರ್ ರ್ಯಾನ್ಸಿಡಿಟಿ ಆರ್ ಕಮಟುವಿಕೆ? ಈ ವರ್ಡ್ ಗೊತ್ತಿದೆ ನಿಮಗೆ. ಕಮಟು ಇದು ಆಹಾರಕ್ಕೆ ಸಂಬಂಧಪಟ್ಟಿದ್ದು. ಏನಿಲ್ಲ, ಯಾವ ಆಹಾರ ಅಂದರೆ ಎಣ್ಣೆಗಳಿಂದ ಕರಿದ ಪದಾರ್ಥಗಳು, ಎಣ್ಣೆಗಳಿಂದ ಏನು ಫ್ರೈ ಮಾಡಿರ್ತೀವಿ ಆ ಪದಾರ್ಥಗಳನ್ನು ಹಾಗೇ ತುಂಬ ದಿನ ಬಿಟ್ಟರೆ ಏನು ಮಾಡುತ್ತೆ? ಅದು ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಯಾಕೆ ಕೊಡುತ್ತೆ? ಎಣ್ಣೆಯಿಂದ ಕರಿದ ಪದಾರ್ಥಗಳು ಗಾಳಿಲಿರೋ ಆಮ್ಲಜನಕದೊಂದಿಗೆ ವರ್ತಿಸಿ, ನೋಡಿ ಆಮ್ಲಜನಕವನ್ನು ತಗೊಂಡು, ಅದಕ್ಕೆ ಈ ಕ್ರಿಯೆಗೆ ಏನಂತ ಕರಿತೀವಿ ನಾವು? ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ ಅಂತ ಕರಿತೀವಿ. ಎಣ್ಣೆಯಿಂದ ಕರಿದ ಪದಾರ್ಥಗಳು ಗಾಳಿಲಿರೋ ಆಮ್ಲಜನಕವನ್ನು ತೆಗೆದುಕೊಂಡು ಅದರ ಜೊತೆ ವರ್ತಿಸಿ ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಇದಕ್ಕೆ ನಾವು ಕಮಟುವಿಕೆ ಅಂತ ಕರಿತೀವಿ. ಈ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ನಾವು ಏನು ಬಳಸ್ತೀವಿ? ಓಕೆ, ಒಂದು ನಮಗೆ ಗೊತ್ತಿದೆ, ಶೈತ್ಯಕಾರ ಮೀನ್ಸ್ ಫ್ರಿಡ್ಜ್ಗಳನ್ನು ಬಳಸ್ತೀವಿ, ಶೈತ್ಯಕಾರಕ. ನೆಕ್ಸ್ಟ್ ಏನು ಬರ್ತೀವಿ? ಆಕ್ಸಿಜನ್. ಈ ಎಣ್ಣೆಯಿಂದ ಕರಿದ ಪದಾರ್ಥಗಳ ಜೊತೆಗೆ ಆಕ್ಸಿಜನ್ ಟಚ್ ಆಗಬಾರ್ದು, ಸೇರಬಾರ್ದು ಅಂದರೆ ಇದ್ರ ಆಪೋಸಿಟ್ ಆಕ್ಸಿಜನ್, ದಟ್ ಇಸ್ ಆಂಟಿ ಆಕ್ಸಿಡೆಂಟ್, ಪ್ರತಿ ಉತ್ಕರ್ಷಕಗಳನ್ನು ಬಳಸ್ತೀವಿ. ಪ್ರತಿ ಉತ್ಕರ್ಷಕಗಳನ್ನು ಬಳಸ್ತೀವಿ. ಆ ಪ್ರತಿ ಉತ್ಕರ್ಷಕ ಯಾವುದಪ್ಪ ಅಂತ ಕೇಳಿದ್ರೆ ಸಿಂಪಲ್, ಇದೇ ಇಂಪಾರ್ಟೆಂಟ್ ಕ್ವಶನ್, ನೈಟ್ರೋಜನ್ ಅನಿಲ. ಎಕ್ಸಾಂಪಲ್ ಕುರುಕುರೆ ಇರ್ಬೋದು, ಲೇಸ್ ಇರ್ಬೋದು. ಓಕೆ, ಇವುಗಳನ್ನು ಎಣ್ಣೆಯಿಂದ ಕರೆದು ಬ್ಯೂಟಿಫುಲ್ ಕುರುಕುರೆಗಳನ್ನು ಮಾಡ್ತಾರೆ. ಕ್ಲಿಯರ್? ಲೇಸ್ಗಳನ್ನು ಮಾಡ್ತಾರೆ. ಮಾಡಿಬಿಟ್ಟು ಏನು ಮಾಡ್ತಾರೆ? ಈ ಕುರ್ಕುರೆ ಲೇಸ್ಗಳನ್ನು ಒಂದು ಬ್ಯೂಟಿಫುಲ್ ಪಾಕೆಟಲ್ಲಿ ತುಂಬ್ತಾರೆ. ಆ ಪಾಕೆಟ್ನ ಒಳಗಡೆ ಯಾವ ಗ್ಯಾಸನ್ನು ಪಾಸ್ ಮಾಡ್ತಾರೆ ಅಂದರೆ ಆ ಪಾಕೆಟ್ನ ಒಳಗಡೆ ನೈಟ್ರೋಜನ್ ಗ್ಯಾಸನ್ನು ಪಾಸ್ ಮಾಡ್ತಾರೆ. ಪಾಸ್ ಮಾಡಿಲ್ಲ ಅಂದರೆ ಪಾಕೆಟ್ನಲ್ಲಿರೋ ಗಾಳಿಲಿರೋ ಆಮ್ಲಜನಕದೊಂದಿಗೆ ವರ್ತಿಸಿ ಈ ಕುರ್ಕುರೆಗಳೆಲ್ಲ ಕೆಟ್ಟ ಸ್ಮೆಲ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ಕ್ಲಿಯರ್? ಹಾಗಾಗಿ ಈ ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು ಪ್ಯಾಕ್ಗಳಲ್ಲಿ ತುಂಬಿ ನೈಟ್ರೋಜನ್ ಅನಿಲ ತುಂಬಿರೋದ್ರಿಂದ ಆ ಪಾಕೆಟ್ಗಳು ಏನಾಗಿರ್ತಾವೆ? ಈ ಥರ ಡುಮ್ ಈ ಥರ ಇರ್ತಾವೆ. ಆ ನೈಟ್ರೋಜನ್ ಗ್ಯಾಸ್ ಏನಾಗುತ್ತೆ? ಆಂಟಿ ಆಕ್ಸಿಡೆಂಟ್, ಪ್ರತಿ ಉತ್ಕರ್ಷಕವಾಗಿ ಕೆಲಸ ಮಾಡುತ್ತೆ. ಕೆಲಸ ಮಾಡೋದ್ರಿಂದ ಆ ಗಾಳಿಲಿರೋ ಆಮ್ಲಜನಕ ಕುರ್ಕುರೆನ ಹಾಳು ಮಾಡಲ್ಲ, ಇದರ ಬಾಳಿಕೆ ಏನಾಗತ್ತೆ? ಜಾಸ್ತಿ ಆಗತ್ತೆ. ಕ್ಲಿಯರ್? ಓಕೆ, ಈ ಥರ ಕಮಟುವಿಕೆಯನ್ನು ತಪ್ಪಿಸಲಿಕ್ಕೆ, ರ್ಯಾನ್ಸಿಡಿಟಿಯನ್ನು ತಪ್ಪಿಸಲಿಕ್ಕೆ ನಾವು ಈ ಕೆಳಕಂಡ ಯಾವ ಅನಿಲವನ್ನು
ಆಂಟಿ ಆಕ್ಸಿಡೆಂಟ್ ಅಂದರೆ ಪ್ರತಿ ಉತ್ಕರ್ಷಕವಾಗಿ ಬಳಸ್ತೀವಿ ಅಂತ ಕೇಳಿದ್ರೆ ನೈಟ್ರೋಜನ್ ಗ್ಯಾಸನ್ನು ನಾವು ಪ್ರತಿ ಉತ್ಕರ್ಷಕವಾಗಿ ಬಳಸ್ತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಕ್ಲಾಸ್ ನಾನು ಮಾಡಿದ್ದೀನಿ. ಬಟ್ ಹಾಟೆಸ್ಟ್ ಇದರಲ್ಲಿ ಯಾವ ಕ್ವಶನ್ ಬರ್ಬೋದು ಅಂದರೆ ಸಿಂಪಲ್, ರಾಶಿ ಸಂರಕ್ಷಣಾ ನಿಯಮ. ಒನ್ ಆಫ್ ದ ವೆರಿ ವೆರಿ ನಿಯಮ ಕೇಳಲ್ಲ, ರಾಶಿ ಸಂರಕ್ಷಣಾ ನಿಯಮ ಯಾದಕ್ಕೆ ಅಂದರೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಕ್ಷೇಪ, ಪ್ರಿಸಿಪಿಟೇಟ್. ಪ್ರಕ್ಷೇಪ, ರಾಸಾಯನಿಕ ಕ್ರಿಯೆ ನಡೆದ ನಂತರ ನೀರಲ್ಲಿ ಕರಗದ ವಸ್ತು ಉಂಟಾಗುವುದು. ನೆಕ್ಸ್ಟ್ ಆ ಪ್ರಕ್ಷೇಪಗಳ ಬಣ್ಣಗಳು ಸ್ವಲ್ಪ ಟಫ್ ಅಂದರೆ ಬಣ್ಣಗಳು ಕೂಡ ಬರ್ಬೋದು. ನೆಕ್ಸ್ಟ್ ರಾಸಾಯನಿಕ ಸಂಯೋಗ ಅಂದರೆ ಸಿಂಪಲ್, ಪ್ರತಿವರ್ತಕ 2 ಇರುತ್ತೆ, ಉತ್ಪನ್ನ ಒಂದೇ ಇರುತ್ತೆ. ಓಕೆ, ಮ್ಯಾರೇಜ್ 2 ಒಂದಾಗಿದೆ. ರಾಸಾಯನಿಕ ವಿಭಜನೆ ಅಂದರೆ ಪ್ರತಿವರ್ತಕ ಒಂದೇ ಇರುತ್ತೆ, ಉತ್ಪನ್ನ 2 ಆರ್ 2ಕ್ಕಿಂತ ಹೆಚ್ಚಿರುತ್ತೆ. ರಾಸಾಯನಿಕ ಸ್ಥಾನಪಲ್ಲಟ ಅಂದರೆ ಸಿಂಪಲ್, ಒಬ್ಬ ಬ್ಯಾಚುಲರ್ ಇರ್ತಾನೆ, ಇನ್ನೊಬ್ಬ ಜೋಡಿ ಇರ್ತಾನೆ. ಸಿಂಪಲ್, ಈ ಜೋಡಿಗಿಂತ ಇವನು ಕ್ರಿಯಾಕಾರಿ ಜಾಸ್ತಿ ಇದ್ದಾಗ AC ಪಾಪ B ಏನಾಗ್ತಾನೆ, ಪತ್ರಾವಳಿ ಆಗ್ತಾನೆ. ದಿಸ್ ಇಸ್ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್. ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ಸಿಂಪಲ್, 2 ಜೋಡಿ AB ಮತ್ತು CD ಜೋಡಿ ಇರುತ್ತೆ. ಇದ್ರ ಜೊತೆ ಜೀವನ ಮಾಡಿ ಬೇಜಾರಾಗಿರುತ್ತೆ, ಇವನು ಈ ಕಡೆ ಶಿಫ್ಟ್ ಆಗ್ತಾನೆ, ಇವನು ಈ ಕಡೆ ಶಿಫ್ಟ್ ಆಗ್ತಾನೆ. ಸಿಂಪಲ್, ಇಲ್ಲಿ AB AD ಜೊತೆಗೆ EC D ಜೊತೆಗೆ ಶಿಫ್ಟ್ ಆಗಿಬಿಡ್ತಾನೆ. ನೆಕ್ಸ್ಟ್ EC ಆ B ಜೊತೆಗೆ ಶಿಫ್ಟ್ ಆಗಿಬಿಡ್ತಾನೆ. ಈ ಥರ ಧಾತುಗಳನ್ನು ವಿನಿಮಯ ಮಾಡ್ಕೊಳ್ತಕ್ಕಂಥ ಕ್ರಿಯೆಗೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಒಂದು ಸಂಯುಕ್ತದಲ್ಲಿ ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಇನ್ನೊಂದು ಲೋಹ ಸ್ಥಾನಪಲ್ಲಟ ಮಾಡೋದಕ್ಕೆ ರಾಸಾಯನಿಕ ಸ್ಥಾನಪಲ್ಲಟ. ಒಂದು ಪ್ರತಿವರ್ತಕ 2 ಆಗೋದು ವಿಭಜನೆ, 2 ಪ್ರತಿವರ್ತಕ 1 ಆಗೋದು ಸಂಯೋಗ. ಮ್ಯಾರೇಜ್, ಡೈವರ್ಸ್, ಎಸ್ಕೇಪ್ ಆ್ಯಂಡ್ ಎಕ್ಸ್ಚೇಂಜ್. ಇದರ ಜೊತೆಗೆ ಉತ್ಕರ್ಷಣ, ಅಪಕರ್ಷಣ, ಇದು ತುಂಬ ಇಂಪಾರ್ಟೆಂಟ್. ಇದು ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತೆ, ಇದು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಉದಾಹರಣೆ ಇದಕ್ಕೆ ಕರೋಸಿನ್ ಮೀನ್ಸ್ ರಸ್ಟ್, ಕಬ್ಬಿಣ ತುಕ್ಕು ಹಿಡಿಯೋದು, ಅಂಡ್ ರ್ಯಾನ್ಸಿಡಿಟಿ ಅಂಡ್ ಕಮ್ಮಟುವಿಕೆ, ಇದು ಇಂಪಾರ್ಟೆಂಟ್. ಇಷ್ಟು ಪಾಯಿಂಟ್ಸ್, ಕೀ ಪಾಯಿಂಟ್ಸ್ ನಿಮಗೆ ಇರಲೇಬೇಕದು ಈ ಪಾಠ ಓದಿದ ಮೇಲೆ. ಅದರ ಮೇಲೆ ನೀರಿನ ಹಣ್ಣು ಕಳ್ಕೊಳ್ಳೋದು, ಫೆರಸ್ ಸಲ್ಫೇಟ್ದ ಬಣ್ಣ, ಅವೆಲ್ಲ ಮತ್ತೆ ನಾನು ಮುಂದೆ ಲವಣಗಳು ಬಂದಾಗ ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ನೋಡಿ, ಯಾರೆಲ್ಲ ವೀಡಿಯೋಗಳು ನೋಡ್ತಿದ್ದೀರಾ ಆ ವಿಡಿಯೋಗಳನ್ನು ನೋಡಿ ಮತ್ತು ಸ್ನೇಹಿತರಿಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ. ತುಂಬ ಚೆನ್ನಾಗಿ ಜನರಲ್ ಸೈನ್ಸ್ ಇದೆ, ಇಷ್ಟು ಓದ್ಕೊಂಡ್ರೆ PC to DC ನಾವು ಜನರಲ್ ಸೈನ್ಸ್ನ ಒಂದು ಬ್ಯೂಟಿಫುಲ್ ಪ್ಲ್ಯಾನಿಂಗ್ ಸಿಗತ್ತೆ ಅಂತ ಹೇಳಿ ನಿಮ್ಮ ಏನು ನೀವು ಒಬ್ಬರಿಂದ ಒಬ್ಬರು ಮೌತ್ ಟು ಮೌತ್ ಸೂಪ್ರಮ್ ಸೋ ಥರ ಕಳಿಸ್ತೀರಾ, ಅದು ನಮಗೆ ಸ್ವಲ್ಪ ಎನರ್ಜೆಟಿಕ್ ಕೊಡುತ್ತೆ ಅಂತ ಹೇಳ್ತಾ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.